ಒಂದು ವೇಳೆ ಈ ಜಲಾಗ್ರಹ ಸಮಾವೇಶದ ಮೂಲ ಉದ್ದೇಶನೇ ಇದಾಗಿತ್ತು. ಈ ಬರಪೀಡಿತ ಬಯಲು ಸೀಮೆಯ 3 ಜಿಲ್ಲೆಗಳ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಬಿಡಿ ಬಿಡಿಯಾಗಿ ಏನು 30 ವರ್ಷಗಳಿಂದ ಹೋರಾಟಗಳು ನಡೆದಿವೆ, ಆದರೆ ನಾವೇನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತೇನು ಸುಪ್ರೀಂ ಕೋರ್ಟ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗಲೇ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿ ನಮಗೆ ನಿವೃತ್ತಿಯಾದ ನಂತರ ನೀರಾವರಿ ಹೋರಾಟದ ಭಾಗವಾಗ್ತೀನಿ, ಅದಕ್ಕೆ ಮಾರ್ಗದರ್ಶನ ಮಾಡ್ತೀನಿ, ಅದಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಕೊಡ್ತೀನಿ ಅಂತ ಏನು ನಮಗೆ ಭಾಷೆಯನ್ನು ಕೊಟ್ಟಿದ್ರು ಜಸ್ಟಿಸ್ ಬಿ ಗೋಪಾಲಗೌಡ ಸಾಹೇಬರು, ಅದೇ ರೀತಿಯಾಗಿ ನಿವೃತ್ತಿಯಾದ ನಂತರ 10 ವರ್ಷಗಳಿಂದ ಈ ಹೋರಾಟದ ಜೊತೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, 30 ವರ್ಷಗಳ ಇತಿಹಾಸ ಇದೆ ನೀರಾವರಿ ಹೋರಾಟಕ್ಕೆ ಅಂತ ನಾವು ಅನೇಕ ಸಾರಿ ಮಾತಾಡ್ತಾ ಇದೀವಿ. ಕರ್ನಾಟಕ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಕೇವಲ ನೀರಿಗಾಗಿ ಇಷ್ಟೊಂದು ಸುದೀರ್ಘವಾದಂತ ವಿಭಿನ್ನ ರೀತಿಯಾದಂತ ಚಳುವಳಿಗಳು ಎಲ್ಲಾದ್ರೂ ನಡೆದಿದೆ ಅಂದ್ರೆ ಅದು ಕೇವಲ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಾತ್ರ. ಆದ್ರೆ 30 ವರ್ಷಗಳು ಹೋರಾಟ ಮಾಡಿದೀವಿ, ನಮ್ಮ ನೀರಿನ ಬವಣೆಯನ್ನ ನೀಗಿಸ್ತೀವಿ ಅಂತೇಳಿ ಆಳಿದ ಸರ್ಕಾರಗಳು 30,000 ಕೋಟಿ ರೂಪಾಯಿಗಳಷ್ಟು ನಮ್ಮ ತೆರಿಗೆ ಹಣವನ್ನ ಖರ್ಚು ಮಾಡಿದವೆ. ಆದ್ರೆ ಇಲ್ಲಿಯವರೆಗೆ ಒಂದು ಹನಿ ನೀರು ಈ ಜಿಲ್ಲೆಗೆ ತಲುಪಲಿಲ್ಲ. ಯಾವೊಬ್ಬ ನಾಗರಿಕನಿಗೆ ಶುದ್ಧ ಕುಡಿಯುವ ನೀರು ಕೊಡ್ತೀವಿ ಅಂತ ಹೇಳಿ 15 ವರ್ಷಗಳಿಂದ ಭಾಷೆ ಕೊಡ್ತಾ ಇದ್ದಾರೋ, 15 ವರ್ಷಗಳಿಂದ ಪಳ್ಳು ಭರವಸೆಗಳನ್ನು ಕೊಡ್ತಿದಾರೋ, ಯಾರೊಬ್ಬರಿಗೂ ಇಲ್ಲಿವರೆಗೂ ಕುಡಿಯುವ ನೀರು ತಲುಪಲೇ ಇಲ್ಲ. ಕೆರೆಗಳನ್ನ ತುಂಬಿಸ್ತೀವಿ ಅಂತ ಹೇಳಿದ್ರು, ಯಾವ ಕೆರೆಯೂ ನದಿ ನೀರಿನಿಂದ ತುಂಬಲಿಲ್ಲ. ಯಾವಾಗ ಎತ್ತಿನ ಹೊಳೆ ಯೋಜನೆ ವಿಫಲವಾಗುವಂತ ಎಲ್ಲ ಸಂಕೇತಗಳು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದ್ವೋ ಆಗ ಎತ್ತಿನ ಹೊಳೆ ಅನ್ನುವಂತ ಯೋಜನೆಯನ್ನ ಸ್ವಲ್ಪ ಸೈಡಿಗೆ ಬಿಟ್ಟು ಬೆಂಗಳೂರಿನ ತ್ಯಾಜ್ಯ ನೀರನ್ನ ಕೆಸಿ ವ್ಯಾಲಿ ಹೆಸರಲ್ಲಿ ಕೋಲಾರಕ್ಕೆ, HN ವ್ಯಾಲಿ ಹೆಸರಲ್ಲಿ ಚಿಕ್ಕಬಳ್ಳಾಪುರಕ್ಕೆ, ವೃಷಭಾವತಿ ವ್ಯಾಲಿ ಹೆಸರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುಮಾರು 6,000 ಕೋಟಿ ರೂಪಾಯಿಗಳಷ್ಟು ಪೈಪ್ ಲೈನ್ ಅನ್ನು ಹಾಕಿ ನಮ್ಮ ಕೆರೆಗಳಿಗೆ, ಅಂದ್ರೆ ನಮಗೆ ಕುಡಿಯುವ ನೀರನ್ನ ಪೂರೈಸ್ತಾ ಇರತಕ್ಕಂತ ಕುಡಿಯುವ ನೀರಿನ ಅಂತರ್ಜಲ ಮೂಲವನ್ನ ಅಭಿವೃದ್ಧಿ ಮಾಡುವಂತ ಆ ಕೆರೆಗಳಿಗೆ ಅರೆ ಸಂಸ್ಕರಿತ 2 ಹಂತದ ತ್ಯಾಜ್ಯ ನೀರನ್ನ ಹರಿಸಿ ನಿಜವಾಗ್ಲೂ ಇದೊಂದು ಅಮಾನವೀಯವಾದಂತ ಪ್ರಯೋಗವನ್ನ ನಮ್ಮ ಜಿಲ್ಲೆಗಳ ಮೇಲೆ ಮಾಡುವುದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗಳ ಕುಡಿಯುವ ನೀರು ಮತ್ತು ಕೃಷಿಯನ್ನ ಇವತ್ತು ಸಂಕಷ್ಟಕ್ಕೆ ದೂಡ್ತಾ ಇದ್ದಾರೆ. ಇದರ ವಿರುದ್ಧ ಅನೇಕ ರೀತಿಯಾದಂತಹ ಹೋರಾಟಗಳಾಗಿದ್ರು ಮತ್ತು ಕಾನೂನು ಹೋರಾಟಗಳಾಗಿದ್ರು ಇವತ್ತು ಅಂತದನ್ನ ಎಲ್ಲವನ್ನ ಬದಿಗಿಟ್ಟು ಇವತ್ತು ಕೆಲವು ಸ್ವಾರ್ಥಿಗಳು ಇದರಿಂದ ಲಾಭ ಪಡಿತಾ ಇರ್ತಕ್ಕಂತ ಭಗೀರಥರು ಅಂತ ಯಾರು ಹೇಳ್ಕೊಳ್ತಿದಾರೋ ಇವತ್ತು ನಮ್ಮ ಜಿಲ್ಲೆಗಳಿಗೆ ಒಂದು ಐತಿಹಾಸಿಕವಾದಂತ ನೋವನ್ನ, ಮುಂದಿನ ಪೀಳಿಗೆಗಳ ಸರ್ವನಾಶಕ್ಕೆ ಕಾರಣ ಆಗ್ತಾ ಇರ್ತಕ್ಕಂತ ಈ ನೋವನ್ನ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಾವು ಯಾರು ಮರೆಯಬಾರದು. ಇದರ ಜೊತೆಗೆ ನಿಮಗೆ ಗೊತ್ತಿರಲಿ, ಇವತ್ತು ಎತ್ತಿನ ಹೊಳೆಯಿಂದ ಅದರಲ್ಲಿ ನೀರೇ ಇಲ್ಲ ಅಂತ ಹೇಳಿ ಅನೇಕ ವೈಜ್ಞಾನಿಕ ಸಂಸ್ಥೆಗಳು, ಸೆಂಟ್ರಲ್ ವಾಟರ್ ಕಮಿಷನ್ ಹೇಳ್ತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಹೇಳ್ತು, ಭಾರತೀಯ ವಿಜ್ಞಾನ ಸಂಸ್ಥೆ ಹೇಳ್ತು. ಆದ್ರೆ ಆಳುವ ಸರ್ಕಾರ ಕೇಳಲೇ ಇಲ್ಲ. ನಾವೆಲ್ಲರೂ ವಿಜ್ಞಾನಿಗಳು ಹೇಳಿದ್ದನ್ನ ತಂದು 3 ಜಿಲ್ಲೆಗಳಲ್ಲಿ ನಿಮ್ಮಂತವ್ರ ಮುಂದೆ ಅನೇಕ ಸಾರಿ ಹೇಳ್ಕೊಂಡ್ವಿ, ಈ ಎತ್ತಿನ ಹೊಳೆಯಿಂದ ಈ ಭಾಗಕ್ಕೆ ನೀರು ಬರೋದಿಲ್ಲ, ಯಾಕೆಂದ್ರೆ ಅಲ್ಲಿ ನೀರಿಲ್ಲ, ನೀರಿನ ಅಂಕಿಅಂಶಗಳನ್ನ ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ನಮ್ಮ ಕೆಲವು ಮುಖಂಡರು ಆ ಗುತ್ತಿಗೆದಾರರ ಮಾತು ಕೇಳ್ಕೊಂಡು ಇನ್ನು 2 ವರ್ಷದಲ್ಲಿ ನಿಮಗೆ ನೀರು ಕೊಡ್ತೀವಿ, ನಾಳೆ ನಿಮ್ಮ ಕೆರೆಗಳಿಗೆ ನೀರನ್ನು ಹರಿಸಿ ನೀರಿನ ಬುಗ್ಗೆಗಳನ್ನು ಎಬ್ಬಿಸ್ತೀವಿ ಅಂತ ಹೇಳಿ 15 ವರ್ಷದಿಂದ ಹೇಳ್ತಾನೆ ಬಂದಿದ್ದಾರೆ. ಯಾವ ನೀರು ಇಲ್ಲಿಗೆ ಬರಲಿಲ್ಲ. ಇವತ್ತು ಇನ್ನೊಂದು ವಿಚಾರ ತಮಗೆ ಹೇಳಲೇಬೇಕು. ನಾವು ಈ ಇತ್ತೀಚೆಗೆ ಪೂರ್ವಭಾವಿ ಸಭೆಗಳನ್ನು ಕೇಳುವಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಂತು. ಪ್ರಶ್ನೆ ಕೇಳಿದವರು ಈ ಸಭೆಯಲ್ಲಿ ಇದ್ದಾರೆ. ಒಂದು ವೇಳೆ
ನೀವು ಮೂರನೇ ಹಂತದ ಶುದ್ಧೀಕರಣಕ್ಕೆ ಕೇಳ್ತಾ ಇದ್ದೀರಲ್ಲ ನೀರಾವರಿ ಹೋರಾಟಗಾರರು, ಆ ಮೂರನೇ ಹಂತದ ಶುದ್ಧೀಕರಣ ಆದ್ರೆ ಅದನ್ನ ಕುಡಿಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಉತ್ತರ ಅವತ್ತು ಅಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಇಲ್ಲಿ ಕೊಡ್ತಾ ಇದ್ದೀನಿ ಸಮಯ ಮೂಲಕ. ಇವತ್ತು ಬೆಂಗಳೂರಿನಲ್ಲಿ ಮೂರನೇ ಹಂತದ ಶುದ್ಧೀಕರಣ ಎರಡು ಕಡೆ ಇದೆ. ಒಂದು ಕಬ್ಬನ್ ಪಾರ್ಕ್ ನಲ್ಲಿದೆ, ಇನ್ನೊಂದು ಯಲಹಂಕದಲ್ಲಿದೆ. ತಾವೆಲ್ಲ ಹೋಗಿ ನೋಡಬಹುದು. ಕಬ್ಬನ್ ಪಾರ್ಕ್ ನಲ್ಲಿರ್ತಕ್ಕಂಥ ಮೂರನೇ ಹಂತದ ಶುದ್ಧೀಕರಣದ STP ಇಂದ ಎಲ್ಲಿಗಪ್ಪ ನೀರು ಹೋಗ್ತಾ ಇದೆ ಅಂದ್ರೆ ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಆಫೀಸ್ಗಳು ಏನಿದಾವೆ ಅವ್ರಿಗೆ ಬಾತ್ರೂಮ್ಗಳನ್ನು ತೊಳೆಯಲಿಕ್ಕೆ ಮೂರನೇ ಹಂತದ ಶುದ್ಧೀಕರಣದ ನೀರು ಹೋಗ್ತಾ ಇದೆ. ಇನ್ನೊಂದು ಶುದ್ಧೀಕರಣ ಘಟಕ ಯಲಹಂಕದಲ್ಲಿದೆ, ಮೂರನೇ ಹಂತದ ಶುದ್ಧೀಕರಣ ಘಟಕ. ಅದರಿಂದ ವಿಮಾನಾಶ್ರಯ ಏನಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಲ್ಲಿನೂ ಸಹ ಟಾಯ್ಲೆಟ್ಗಳನ್ನು ತೊಳೆಯಲಿಕ್ಕೆ ಇವತ್ತು ಆ ಮೂರನೇ ಹಂತದ ಶುದ್ಧೀಕರಣದ ನೀರು ಹೋಗ್ತಾ ಇದೆ. ಎಲ್ಲಿದ್ದಾರೆ ಅವರು? ನಾರಾಯಣ ಸಮ್ಮಣ್ಣ ಅವರು ಕೇಳಿದ್ದು ಪ್ರಶ್ನೆ. ಇವತ್ತು ಅಂತ ಟಾಯ್ಲೆಟ್ಗಳು ತೊಳೆಯಕ್ಕೇನೆ ಮೂರನೇ ಹಂತದ ಶುದ್ಧೀಕರಣದ ನೀರು ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಗಳ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡ್ತಿರ್ತಕ್ಕಂಥ ಕೊಳವೆ ಬಾವಿಗಳನ್ನ ಅದೇ ಕೆರೆಗಳಲ್ಲಿ ಕೊರೆಸಿದ್ದಾರೆ. ಅಂತ ಕೆರೆಗಳಿಂದನೇ ಇವತ್ತು ಎರಡನೇ ಹಂತದ ಅರೆಸಂಸ್ಕರಿತ ನೀರನ್ನ ತುಂಬಿಸಿ ಅಂತ ನೀರನ್ನ ನಮ್ಮ ಅಡಿಗೆ ಮನೆಗಳಿಗೆ ಸಪ್ಲೈ ಮಾಡ್ತಾ ಇದೆ. ಇದು ಎಂತ ಅಮಾನವೀಯವಾದಂತ ಯೋಚನೆ, ತಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾನಿಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಅಂಕಿಅಂಶಗಳನ್ನು ಕೊಡ್ಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಜಲಾಗ್ರಹ ಸಮಾವೇಶವನ್ನ ಏನು ಇವತ್ತು 3 ಜಿಲ್ಲೆಗಳಲ್ಲಿ ಆಗಿದೆ, ಇದನ್ನ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಸಮಾವೇಶಗಳನ್ನು ಮಾಡ್ತೀವಿ. ಅದರ ಜೊತೆಗೆ ಗ್ರಾಮ ಮಟ್ಟದ ಸಮಾವೇಶಗಳನ್ನು ಸಹ ನಾವು ಮಾಡ್ತೀವಿ. ಈ ಏನು ನಮಗೆ ನೀರಿನ ವಿಚಾರದಲ್ಲಿ ಆಗ್ತಾ ಇರತಕ್ಕಂತ ಮೋಸ, ವಂಚನೆ, ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸರ್ಕಾರಗಳನ್ನ ಪ್ರಶ್ನೆ ಮಾಡುವಂತ ಸೈನಿಕರನ್ನ, ಜಲಾಗ್ರಹ ಸೈನಿಕರನ್ನ ತಯಾರು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನ ಮಾಡ್ತೀವಿ, ತಮ್ಮ ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದಂತ ವಿಚಾರ ನಿಮಗೆ ತಿಳಿಸ್ಬೇಕು. ಇವತ್ತು ಈ ಎಲ್ಲ ಯೋಜನೆಗಳಿಂದ ನಮಗೆ ಖಂಡಿತ ಭವಿಷ್ಯ ಇಲ್ಲ. ನಮಗೆ ಇರ್ತಕ್ಕಂಥದ್ದು ನಮ್ಮ ಪಾಲು ಏನು, ನಾವು 3 ಜಿಲ್ಲೆಗಳವರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು, ನಾವು ಪೆನ್ನಾರ್ ಬೇಸಿನ್ ನಲ್ಲಿದ್ದೀವಿ. ನಾವು ಆ ಜಿಲ್ಲೆ ಈ ಜಿಲ್ಲೆ ಅಂತ ಗಡಿಗಳಿಂದ ಬೇರಾಗದೆ ನಾವು ಪೆನ್ನಾರ್ ಬೇಸಿನ್ ನಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರು, ಅಣ್ಣ ತಮ್ಮಂದಿರು, ನಾವು ಬಂಧುಗಳು, ಪೆನ್ನಾರ್ ಬಂಧುಗಳು ಅಂತ ತಿಳ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ, ಇದನ್ನು ರಾಜಕೀಯ ಆಂದೋಲನವಾಗಿ ಪರಿವರ್ತಿಸುವಂತ, ಇದನ್ನೊಂದು ರಾಜಕೀಯ ಚಳುವಳಿಯಾಗಿ ಪರಿವರ್ತಿಸುವಂತ ಕೆಲಸವನ್ನ ಮಾಡದೇ ಇದ್ದರೆ ಖಂಡಿತ ಬಂಧುಗಳೇ ನಮಗೆ ಕೃಷ್ಣಾ ನೀರು ಸಿಗೋದಿಲ್ಲ. ಕೃಷ್ಣಾ ನೀರಿನಲ್ಲಿ ನಮ್ಮ ಜಿಲ್ಲೆಗಳಿಗೆ ಪಾಲಿದೆ. ಇದು ಇವತ್ತು ನಾವು ಕೇಳ್ತಿರ್ತಕ್ಕಂಥದ್ದಲ್ಲ. ನಿಮಗೆ ಗೊತ್ತಿರಲಿ, ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ನಮ್ಮ ದಕ್ಷಿಣ ಭಾರತದ 7 ಯೋಜನೆಗಳಿಗೆ ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಮಾಡಿಕೊಟ್ಟಿದ್ರು. ಆ 7 ಯೋಜನೆಗಳಲ್ಲಿ 6 ಯೋಜನೆಗಳು ಇವತ್ತು ಆಂಧ್ರ ಸರ್ಕಾರದವರು ಇಂಪ್ಲಿಮೆಂಟ್ ಮಾಡಿಕೊಂಡು ಅದರ ಫಲವನ್ನು ಉಣ್ತಾ ಇದ್ದಾರೆ. ಇವತ್ತು ನಮ್ಮ ಗಡಿ ಪ್ರದೇಶದ ಸುತ್ತ ಹಿಂದೂಪುರದಿಂದ ಹಿಡಿದು ಕುಪ್ಪಂವರೆಗೂ ಅಂದ್ರೆ ನೀವ ಸುಜಲ ಸ್ರವಂತಿ ಅನ್ನುವಂತ ಯೋಜನೆಯಿಂದ ಇವತ್ತು ಎಲ್ಲ ಕೆರೆಗಳಿಗೆ ನೀರು ಹರಿದು ಬರ್ತಾ ಇದೆ. ಅದರಿಂದ ಅಂತರ್ಜಲ ಮರುಪೂರ್ಣ ಆಗ್ತಾ ಇದೆ. ಅಲ್ಲಿಂದ ಅವರಿಗೆ ಶುದ್ಧವಾದಂತ, ಸುರಕ್ಷಿತವಾದಂತ ಕುಡಿಯೋ ನೀರು ಸಿಗ್ತಾ ಇದೆ. ಆದ್ರೆ ಆ 7ನೇ ಯೋಜನೆ ಯಾವ್ದಪ್ಪ ಅಂದ್ರೆ ಕೃಷ್ಣಾ ಮತ್ತು ಪೆನ್ನಾರ್ ಲಿಂಕ್. ಆ ಪೆನ್ನಾರ್ ಲಿಂಕ್ ಅಲ್ಲಿ ನಮ್ಮ ಜಿಲ್ಲೆಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಕುಡಿಯುವ ನೀರನ್ನ ಕೊಡುವಂತ ಯೋಜನೆಯನ್ನ 25 ವರ್ಷಗಳ ಹಿಂದೆನೆ ಮಾಡಿದ್ರು ನಮ್ಮ ಆರಿಸಿ ಕಳಿಸುವಂತ ಜನಪ್ರತಿನಿಧಿಗಳ ದೂರದೃಷ್ಟಿಯ ಕೊರತೆಯಿಂದ, ಬದ್ಧತೆಯ ಕೊರತೆಯಿಂದ ಇವತ್ತು ನಾವು ಅದರಿಂದ ವಂಚಿತರಾಗಿದ್ದೀವಿ. ಆ ಕಾರಣಕ್ಕಾಗಿ ನಾವಿವತ್ತು ಏನು 173 TMC ಅಷ್ಟು ನೀರು ನಮಗೆ ಭಾಗ ಇದೆ, ಅಂತ ಭಾಗವನ್ನ ನಾವು ಪಡ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಭೇದಗಳನ್ನ ಬಿಟ್ಟು ನೀವು ಒಂದಾದ್ರೆ ಮಾತ್ರ ನಾವು ನೀರನ್ನು ಪಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು 3 ಜಿಲ್ಲೆಗಳನ್ನ ಸೇರಿಸಿ ಏನು ಒಂದು ಜಲಾಗ್ರಹ ಚಳುವಳಿಯನ್ನ ರೂಪಿಸ್ತಾ ಇದ್ವಿ. ಇದಕ್ಕೆ ಬಹಳ ಶಕ್ತಿಯಾಗಿ ಜಸ್ಟಿಸ್ ವಿ ಗೋಪಾಲ್ ಗೌಡರು ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಮತ್ತು ಅವರು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಇರ್ಬೋದು, ಅವ್ರ ಮುಂದೆ ಮಾತನಾಡುವವರಿದ್ದಾರೆ. ಈಗಾಗಲೇ 2 ತಿಂಗಳ ಹಿಂದೆ ನಮ್ಮ ಚಿಂತಾಮಣಿಗೆ
ಪವನ್ ಕಲ್ಯಾಣ್ ಅವರು ಆಂಧ್ರದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಜಲಸಂಪನ್ಮೂಲ ರಾಜ್ಯ ಸಚಿವರಾಗಿದ್ದಂತ ವಿ ಸೋಮಣ್ಣನವರನ್ನ ಕರೆಸಿ ಇದರ ಒಂದು ಬೀಜವನ್ನು ಅಲ್ಲಿ ನೆಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಎಲ್ಲ ಕೆಲಸವನ್ನ ಮಾಡ್ತಾರೆ.